33ನೇ ಅಧ್ಯಾಯ. ಚೇಳು ಕಡಿತ ಮತ್ತು ಗ್ರಂಥಿ ಜ್ವರ ಗುಣವಾದದ್ದು. ಜಮಾನೇರ ಪವಾಡ. ನಾರಾಯಣರಾವ ಅವರ ರೋಗ. ಅಪ್ಪಸಾಹೇಬ ಕುಲಕರ್ಣಿ, ಬಾಳಾಬಾಹು, ಹರಿಬಾವು ಕರ್ಣಿಕ ಇವರ ಕಥೆಗಳು. ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ. ಅವರೊಡನೆ ಹಾಡಲು ಸಾಮಾನ್ಯ ಸಂಭಾಷಣೆಯು ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದವು ದೊರಕುವಂತಾಗುತ್ತದೆ. ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ. ಅವರು ಋಣವನ್ನು ನಾವು ಜನ್ಮ ಜನ್ಮಾಂತರಗಳಲ್ಲಿಯೂ ತೀರಿಸಲಾಗುವುದಿಲ್ಲ. ಉದಿಮೆ ಮಹಿಮೆ. ಬಾಬಾ ಅವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಳ್ಳುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ. ಕಾಷ್ಟವನ್ನು ಅಂದರೆ ದುನಿಯಲ್ಲಿ ಹಾಕಿ ಅದನ್ನು ಅನವರತವು ಬಾಬಾ ಉರಿಸುತ್ತಿದ್ದರು. ಈ ದುನಿಯ ಬೂದಿಯೇ ಉದಿ. ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾ ಇದನ್ನು ಅವರಿಗೆ ಕೊಡುತ್ತಿದ್ದರು. ಬಾಬಾ ಅವರು ಈ ಉದಿಯಿಂದ ಏನನ್ನು ಸೂಚಿಸಿರುತ್ತಾರೆ ಎಂಬುದನ್ನು ಈಗ ಪರ್ಯಾಲೋಚಿಸೋಣ. ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದದ್ದು ಎಂದು ಬಾಬಾ ತಿಳಿಸಿರುತ್ತಾರೆ. ಎಂದಾದರೊಮ್ಮೆ ಪಂಚೇಂದ್ರಿಯಗಳನ್ನೊಳಗೊಂಡ ಈ ದೇಹವು ಭೋಗಪೇಕ್ಷೆಗಳ ನಂತರ ನೆಲಕ್ಕುರುಳಿ ಬೂದಿಯಾಗುವುದು ಖಂಡಿತ. ಇದನ್ನು ಜ್ಞಾಪಿಸಲೊಸುಗುವೆ. ಬಾಬಾ ಅವರು ಉದಿ ಹಂಚುತ್ತಿದ್ದರು. ಬ್ರಹ್ಮನೊಬ್ಬನೇ ನಿತ್ಯನು. ಈ ಪ್ರಪಂಚವು ಅನಿತ್ಯವಾದದ್ದು. ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಾಪಿತರಾಗಲಿ ಪತ್ನಿಯಾಗಲಿ ಯಾರು ನಮ್ಮವರಲ್ಲ. ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬಂದೆವು, ಹೋಗುವಾಗಲೂ ಒಬ್ಬರೇ ಹೋಗುತ್ತೇವೆ ಎಂದು ಬಾಬಾ ತಿಳಿಸುತ್ತಾರೆ. ಉದಿಯಿಂದ ಬಾಬಾರವು ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣ ಮಾಡುತ್ತಿದ್ದರು ಮತ್ತು ಈಗಲೂ ಗುಣವಾಗುತ್ತಿವೆ. ಸತ್ಯ ಮತ್ತು ಮಿಥ್ಯದ ವಿವೇಚನೆಯ ತತ್ವವನ್ನು ವಿರಕ್ತಿಯನ್ನು ಈ ಉದಿ ಮತ್ತು ದಕ್ಷಿಣೆಯ ರೂಪದಿಂದ ಭಕ್ತರಿಗೆ ತಿಳಿಸಲು ಬಾಬಾ ಪ್ರಯತ್ನಪಟ್ಟರು. ಉದಿಯ ವಿವೇಚನೆಯನ್ನು, ದಕ್ಷಿಣೆಯ ವಿರಕ್ತಿಯನ್ನು ಉಪದೇಶಿಸುತ್ತದೆ. ಈ ಪ್ರಪಂಚವೆಂಬ ಮಾಯೆಯ ಸಾಗರವನ್ನು ದಾಟಬೇಕಾದರೆ ಇವೆರಡು ಅವಶ್ಯಕ. ಸಾಯಿಬಾಬಾ ತಮ್ಮ ಭಕ್ತರಿಂದ ದಕ್ಷಿಣೆ ಕೇಳಿ ತೆಗೆದುಕೊಂಡು ಅವರು ಹೊರಡುವಾಗ ಉದಿ ಕೊಟ್ಟು ಕಳುಹಿಸುತ್ತಿದ್ದರು. ಸ್ವಲ್ಪ ಉದಿಯನ್ನು ಭಕ್ತರ ಹಣೆಗೆ ಹಚ್ಚಿ ತಲೆ ಸವರಿ ಆಶೀರ್ವದಿಸುತ್ತಿದ್ದರು. ಬಾಬಾ ಅವರು ಕೆಲವು ಸಲ ಆನಂದಭರಿತರಾಗಿ ಉದಿಯನ್ನು ಕುರಿತು ಹಾಡುತ್ತಿದ್ದರು. ರಮತೆ ರಾಮ ಆಯೋಜಿ ಆಯೋಜಿ ಉದಿಯಾಂಕಿ ಗೋನಿಯಾ ಲಾವೋಜಿ ಎಂದು ಸ್ಪಷ್ಟವಾಗಿಯೂ ಮಧುರವಾಗಿಯೂ ಬಾಬಾ ಹಾಡುತ್ತಿದ್ದರು. ಇದು ಉದಿಯ ಆಧ್ಯಾತ್ಮಿಕ ಸ್ವರೂಪ. ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಸಹ ಉಂಟು. ಇದರಿಂದ ಸಂಪತ್ತು, ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಗುರಿಗಳೆರಡನ್ನೂ ಹೊಂದಬಹುದಾಗಿದೆ. ಈಗ ಉದಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ. ನಾಸಿಕದ ಶ್ರೀ ನಾರಾಯಣರಾವ ಜಾನಿ ಅವರು ಬಾಬಾ ಅವರ ಪರಮ ಭಕ್ತರಾಗಿದ್ದರು. ಇವರು ಬಾಬಾ ಅವರ ಮತ್ತೊಬ್ಬ ಭಕ್ತರಾದ ಶ್ರೀ ರಾಮಚಂದ್ರ ವಾಮನ ಮೋಡಕ ಎಂಬವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದರು. ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿರ್ಡಿಗೆ ಬಂದರು. ಆಗ ಬಾಬಾ ಅವರು ಬೇರೆಯವರ ನೌಕರಿ ಕೆಲಸ ಮಾಡುವುದು ಸಾಕು, ನೀನೇ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು. ಕೆಲವು ದಿನಗಳ ನಂತರ ಬಾಬಾರವರ ಮಾತು ನಿಜವಾಯಿತು. ಮೋಡಕ ಅವರು ನೌಕರಿ ಬಿಟ್ಟು ನಾರಾಯಣರಾವ ಸ್ವಂತ ಆನಂದಾಶ್ರಮ ಎಂಬ ಹೋಟೆಲ್ ಅನ್ನು ಆರಂಭಿಸಿದರು. ಅದು ಬಹಳ ಚೆನ್ನಾಗಿ ನಡೆಯಿತು. ಒಂದು ದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತು. ನೋವು ಬಲವಾಯಿತು. ಉದಿಯು ಇಂಥ ಸಂದರ್ಭಗಳಲ್ಲಿ ಬಹಳ ಗುಣಕಾರಿಯಾದದ್ದು. ಅದನ್ನು ಚೇಳು ಕಚ್ಚಿದ ಸ್ಥಳದಲ್ಲಿ ಹಚ್ಚಿದರೆ ಬೇಗನೆ ಗುಣವಾಗುವುದು. ಇದನ್ನರಿತ ನಾರಾಯಣರಾವ ಜಾನಿ ಉದಿಯನ್ನು ಹುಡುಕಿ ವಿಫಲರಾದರು. ಆಗ ಬಾಬಾ ಅವರು ಫೋಟೋದ ಮುಂದೆ ಹೋಗಿ ಅಲ್ಲಿ ಉರಿಯುತ್ತಿದ್ದ ಊದುಬತ್ತಿಯ ಬೂದಿಯನ್ನು ತೆಗೆದುಕೊಂಡು ಬಾಬಾ ಅವರ ಸಹಾಯವನ್ನು ಪ್ರಾರ್ಥಿಸಿ ಅದನ್ನೇ ಉದಿ ಎಂದು ಭಾವಿಸಿ ಚೇಳು ಕಡಿದ ಭಾಗಕ್ಕೆ ಹಚ್ಚಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಸ್ನೇಹಿತರಿಗೆ ಗುಣವಾಯಿತು. ಗ್ರಂಥಿ ಜ್ವರ. ಬಾಂದ್ರಾದಲ್ಲಿ ಸಾಯಿಬಾಬಾ ಅವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿ ಇದ್ದ ತನ್ನ ಮಗಳಿಗೆ ಗ್ರಂಥಿ ಜ್ವರ ಅಂಟಿದೆ ಎಂದು ತಿಳಿಯಿತು. ಅವನ ಹತ್ತಿರ ಆಗ ಉದಿ ಇರಲಿಲ್ಲ. ಅದಕ್ಕೋಸ್ಕರ ನಾನಾ ಸಾಹೇಬರಿಗೆ ಹೇಳಿ ಕಳುಹಿಸಿದನು. ಈ ಸುದ್ದಿ ನಾನಾ ಅವರಿಗೆ ಠಾಣಾ ರೈಲ್ವೆ ನಿಲ್ದಾಣದ ಬಳಿ ಮುಟ್ಟಿತ್ತು. ಆಗ ಅವರ ಹತ್ತಿರವೂ ಉದಿ ಇರಲಿಲ್ಲ. ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಸ್ನೇಹಿತರಿಗೆ ಕೊಟ್ಟರು. ಅವರು ಇದನ್ನು ತೆಗೆದುಕೊಂಡು ತನ್ನ ಮಗಳ ಮನೆಗೆ ಹೋಗಿ ನೋಡಲು ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದ ಬಾಬಾ ಅವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದ್ದಾಗಿನಿಂದ ಮಗಳಿಗೆ ಗುಣ ಬರುತ್ತಿದ್ದುದನ್ನು ನೋಡಿ ಆನಂದ ಪರವಶರಾದರು. ಜಮಾನೇರ ಪವಾಡ. ಶಿರ್ಡಿಯಿಂದ 100 ಮೈಲು ದೂರದಲ್ಲಿದ್ದ ಖಾನಾದೇಶ ಜಿಲ್ಲೆಯ ಜಮಾನೇರದಲ್ಲಿ ಸುಮಾರು 1904 ಮತ್ತು 5ರಲ್ಲಿ ಶ್ರೀ ನಾನಾ ಸಾಹೇಬ ಚಂದೋಡ್ಕರ್ ಮಾಮಲೆದಾರರಾಗಿದ್ದರು. ಅಲ್ಲಿ ಅವರ ಮಗಳಾದ ಮೈತ್ನಾ ತಾಯಿ ಪ್ರಸವ ವೇದನೆಯಿಂದ ಪರಿಸ್ಥಿತಿ ಹದಗೆಟ್ಟು 4-5 ದಿನ ನರಳುತ್ತಿದ್ದಳು. ನಾನಾ ಅವಳಿಗೆ ಅನೇಕ ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ. ಆಗ ಬಾಬಾ ಅವರನ್ನು ಧ್ಯಾನಿಸಿ ಅವರ ಸಹಾಯ ಬೇಡಿದರು. ಆಗ ಶಿರ್ಡಿಯಲ್ಲಿ ಬಾಪುಗಿರಿ ಬುವಾ ಎಂಬ ಗೋಸಾವಿ ಖಾನಾದೇಶಕ್ಕೆ ಹೊರಡಲು ಸಿದ್ಧರಾಗಿದ್ದರು. ಆಗ ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಮಾನೇರಿಗೆ ಹೋಗಿ ಅಲ್ಲಿ ವಿಶ್ರಮಿಸಿ ಉದಿಯನ್ನು ಮತ್ತು ಆರತಿಯನ್ನು ನಾನಾ ಸಾಹೇಬರಿಗೆ ಕೊಡು ಎಂದರು. ಬಾಪುಗಿರಿ ಬುವಾ ತಮ್ಮ ಹತ್ತಿರ ಕೇವಲ 2 ರೂಪಾಯಿಗಳಿದ್ದು ಜಳಾಂಗವ ತನಕ ಮಾತ್ರ ಪ್ರಯಾಣ ಬೆಳೆಸಬಹುದೆಂದು ಅಲ್ಲಿಂದ 30 ಮೈಲಿಗಳಿರುವ ಜಮಾನೇರಿಗೆ ಹೋಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು. ಅದಕ್ಕೆ ಬಾಬಾ ಹೆದರಬೇಡ, ಎಲ್ಲವೂ ಸರಿ ಹೋಗುತ್ತದೆ ಎಂದರು. ಆಗ ಬಾಬಾ ಅವರು ಶ್ಯಾಮ ಅವರನ್ನು ಕರೆದು ಬೇಗ ಆರತಿ ಬರೆಯುವಂತೆ ಹೇಳಿ, ಅಂದರೆ ಮಾಧವ ಹಡಕರ ಬರೆದಿರುವ ಪ್ರಸಿದ್ಧಿ ಆರತಿ
ಅದರ ಪ್ರತಿಯನ್ನು ಉದಿಯೊಡನೆ ಅವರ ಕೈಗಿತ್ತು ನಾನಾ ಸಾಹೇಬರಿಗೆ ಕೊಡಲು ಹೇಳಿದರು. ಬಾಬಾ ಅವರ ಮಾತಿನಲ್ಲಿ ಪೂರ್ಣ ನಂಬಿಕೆ ಇಟ್ಟು ಬಾಪುಗಿರಿ ಅವರು ಜಳಾಂಗವಕ್ಕೆ ರಾತ್ರಿ 2 ಗಂಟೆಗೆ ಬಂದರು. ಆಗ ಅವರ ಹತ್ತಿರ 2 ಆಣೆಗಳು ಮಾತ್ರ ಇದ್ದವು. ಅಷ್ಟು ಹೊತ್ತಿಗೆ ಸರಿಯಾಗಿ ಬಾಪುಗಿರಿ ಬುವಾ ಎಂಬುವರಾರು ಎಂದು ಕೇಳುತ್ತಾ ಒಬ್ಬ ಸಿಪಾಯಿ ಬಂದನು. ಆಗ ಬಾಪುಗಿರ ಅವರು ಅವನ ಕಡೆಗೆ ಹೋಗಿ ತಾವೇ ಬಾಪುಗಿರರೆಂದು ಹೇಳಿಕೊಂಡರು. ಆಗ ಅವನು ತಾನು ನಾನಾ ಸಾಹೇಬರಿಂದ ಕಳುಹಿಸಲ್ಪಟ್ಟಿರುವೆನೆಂದು ಹೇಳಿ ಗೋಸಾವಿಯನ್ನು ಕರೆದುಕೊಂಡು ಹೋಗಿ ಸುಂದರವಾದ ಕುದುರೆಗಳನ್ನು ಕಟ್ಟಿದ ಟಾಂಗಾದಲ್ಲಿ ಕೂರಿಸಿಕೊಂಡು ಹೊರಟನು. ಟಾಂಗ ಜೋರಾಗಿ ಸಾಗಿತ್ತು. ಬೆಳಗು ಮುಂಜಾನೆ ಅವರು ಒಂದು ಹಳ್ಳದ ಹತ್ತಿರ ಬಂದರು. ಶಿಪಾಯಿ ಕುದುರೆಗಳಿಗೆ ನೀರು ಕುಡಿಸಲು ಅವುಗಳನ್ನು ಬಿಚ್ಚಿ ಹಳ್ಳಕ್ಕೆ ಹೊಯ್ದನು. ನಂತರ ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪುಗೀರ ಅವರಿಗೆ ಕೊಟ್ಟು ಊಟ ಮಾಡಲು ಹೇಳಿದನು. ಅವನ ಗಡ್ಡ ಮೀಸೆ ಉಡುಪುಗಳನ್ನು ನೋಡಿ ಅವನು ಮಹಮ್ಮದೀಯನೆಂದು ಗೋಸಾವಿ ಭಾವಿಸಿ ಅನುಮಾನಿಸಲು ಅವನು ತಾನು ಇಂದು ಎಂದು ನಾನಾ ಅವರೇ ಆಹಾರವನ್ನು ಕಳಿಸಿದ್ದಾರೆಂದು ಹೇಳಿದನು. ನಂತರ ಇಬ್ಬರು ಉಪಹಾರ ಮಾಡಿ ಪುನಃ ಹೊರಟರು. ಸೂರ್ಯೋದಯಕ್ಕೆ ಜಮಾನೇರ ಮುಟ್ಟಿದರು. ಆಗ ಬಾಪುಗೀರ ಮೂತ್ರ ವಿಸರ್ಜನೆಗೆ ಹೋದರು. ಅವರು ಪುನಃ ಬರುವಷ್ಟರಲ್ಲಿ ಟಾಂಗಾ ಅಥವಾ ಶಿಪಾಯಿ ಯಾರೂ ಕಾಣಲಿಲ್ಲ. ನಂತರ ನಾನಾರವರ ಮನೆಯನ್ನು ಹುಡುಕಿಕೊಂಡು ಹೋಗಿ ತಾವು ಶಿರಡಿಯ ಬಾಪುಗೀರರೆಂದು ಬಾಬಾ ಅವರ ಉದಿ ಮತ್ತು ಹಾರತಿಯನ್ನು ಕೊಟ್ಟು ಕಳುಹಿಸಿರುತ್ತಾರೆಂದು ಹೇಳಿ ಅವನ್ನು ಅವರ ಕೈಗಿತ್ತರು. ಆಗ ಶ್ರೀಮತಿ ಮೈನಾತಾಯಿಗೆ ನೋವು ಬಲವಾಗಿತ್ತು. ಕೂಡಲೇ ಉದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟು ಹಾರತಿ ಆಡಿದರು. ಬಾಬಾ ಅವರ ಸಹಾಯ ಬಹಳ ಸಮಯೋಚಿತವಾಗಿದೆ ಎಂದುಕೊಂಡರು. ಸ್ವಲ್ಪ ಹೊತ್ತಿನಲ್ಲಿಯೇ ಮೈನಾತಾಯಿಗೆ ನಿರ್ವಿಘ್ನ ಪ್ರಸ್ತುತಿಯಾಯಿತು. ನಂತರ ಗೋಸಾವಿ ನಾನಾ ಸಾಹೇಬರನ್ನು ಕುರಿತು ನೀವು ಶಿಪಾಯಿ ಮತ್ತು ಟಾಂಗಾ ಕಳುಹಿಸಿದ್ದಕ್ಕೆ ತನ್ನ ಅಭಿನಂದನೆಗಳು ಎಂದರು. ಆಗ ನಾನಾ ಅಚ್ಚರಿಗೊಂಡು ಶಿರಡಿಯಿಂದ ಯಾರು ಬರುವುದು ನನಗೆ ತಿಳಿದಿರಲಿಲ್ಲ, ನಾನು ಯಾರನ್ನೂ ಕಳುಹಿಸಿರಲಿಲ್ಲ ಎಂದರು. ಇದು ಎಂತಹ ಪವಾಡ! ಭಕ್ತ ನಾರಾಯಣರಾವ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ 2 ಸಾರಿ ಬಾಬಾ ಅವರ ದರ್ಶನ ಪಡೆಯಲು ಸುಯೋಗ ಲಭಿಸಿತು. 1918ರಲ್ಲಿ ಬಾಬಾ ಅವರ ಸಮಾಧಿಯಾದ ನಂತರ 3 ವರ್ಷದ ಮೇಲೆ ಅವರು ಪುನಃ ಶಿರಡಿಗೆ ಬರಲು ಪ್ರಯತ್ನಪಟ್ಟರು. ಸಾಧ್ಯವಾಗಲಿಲ್ಲ. ಬಾಬಾ ಅವರ ಮಹಾಸಮಾಧಿಯಾದ 1 ವರ್ಷದೊಳಗೆ ನಾರಾಯಣರಾವ ಅಸ್ವಸ್ಥರಾಗಿ ಹಾಸಿಗೆ ನೀಡಿದರು. ಅನೇಕ ಔಷಧಿಗಳನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ. ಆಗ ಒಂದು ದಿನ ರಾತ್ರಿ ಬಾಬಾ ಅವರು ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಚಿಂತೆಯನ್ನು ಬಿಡು, ನಾಳೆಯಿಂದಲೇ ಗುಣವಾಗುತ್ತದೆ, ಇನ್ನೊಂದು ವಾರದಲ್ಲಿ ನೀನು ಎದ್ದುಕೊಳ್ಳಲು ಸಮರ್ಥನಾಗುವೆ ಎಂದರು. ಕನಸು ನನಸಾಯಿತು. ಬಾಬಾ ಅವರು ದೇಹ ನಿಮಿತ್ತ ಜೀವಂತರಾಗಿದ್ದರೆ ಅಥವಾ ಅದನ್ನು ತ್ಯಜಿಸುವುದಾದರೆ ಕಾಲವಾದರೆ ಇಲ್ಲ, ಅವರು ನಿತ್ಯರು, ಮೃತ್ಯುಂಜಯರು. ಯಾರಾದರೂ ಅವರನ್ನು ಒಂದು ಸಲ ಮನಸಾರೆ ಪ್ರೀತಿಸಿದರೆ ಅವರ ಬಳಿಗೆ ಧಾವಿಸಿ ಬಾಬಾ ಸಹಾಯವೆಸಗುತ್ತಾರೆ. ಅಪ್ಪ ಸಾಹೇಬ ಕುಲಕರ್ಣಿ 1917ರಲ್ಲಿ ಅಪ್ಪ ಸಾಹೇಬ ಕುಲಕರ್ಣಿಯವರ ಸಮಯ ಬಂದಿತ್ತು. ಅವರಿಗೆ ಠಾಣಾ ಜಿಲ್ಲೆಗೆ ವರ್ಗವಾಯಿತು. ಅಂದಿನಿಂದ ಅವರು ಬಾಳಾ ಸಾಹೇಬ ಬಾಟಾಣೆಯವರು ಕೊಟ್ಟ ಬಾಬಾ ಅವರ ಫೋಟೋ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು. ಪ್ರತಿದಿನವೂ ಫೋಟೋಕ್ಕೆ ಗಂಧ ಪುಷ್ಪ ನೈವೇದ್ಯ ಅರ್ಪಿಸುತ್ತಿದ್ದರು. ಅವರು ಯಾವಾಗಲೂ ಬಾಬಾ ಅವರನ್ನೇ ಎವೆ ಇಕ್ಕದೆ ಧ್ಯಾನಿಸುತ್ತಿದ್ದರು. ಬಾಬಾ ಅವರ ಫೋಟೋ ಶ್ರದ್ಧೆಯಿಂದ ನೋಡಿದರೆ ಅವರನ್ನು ಪ್ರತ್ಯಕ್ಷ ನೋಡಿದಂತೆಯೇ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಕೆಳಕಂಡ ಕಥೆಯು ಇದನ್ನು ಉದಾಹರಿಸುತ್ತದೆ. ಬಾಳಾಬುವಾ ಸುತಾರ ಮುಂಬಯಿಯ ಭಜನಾಕಾರರಾದ ಬಾಳಾಬುವಾ ಸುತಾರ ಎಂಬುವರು ಮೊಟ್ಟಮೊದಲು 1917ರಲ್ಲಿ ಶಿರಡಿಗೆ ಬಂದರು. ಅವರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಬಾಬಾ ಇವನನ್ನು ನಾನು 4 ವರ್ಷಗಳಿಂದಲೂ ಬಲ್ಲೆ ಎಂದರು. ಶಿರಡಿಗೆ ಅದೇ ಅವರ ಮೊದಲ ಭೇಟಿಯಾದುದರಿಂದ ಬಾಳಾಬುವಾ ಅವರಿಗೆ ಆಶ್ಚರ್ಯವಾಯಿತು. ಯೋಚಿಸತೊಡಗಿದರು. ಆನಂತರ 4 ವರ್ಷಗಳ ಹಿಂದೆ ಸಾಯಿಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದು ಜ್ಞಾಪಕಕ್ಕೆ ಬಂದಿತ್ತು. ಆಗ ಅವರಿಗೆ ಬಾಬಾ ಅವರ ಮಾತುಗಳು ಅರ್ಥವಾಯಿತು. ಆಗ ಅವರು ಸಂತರು ಎಂಥ ಜ್ಞಾನಿಗಳು, ಸರ್ವಂತರ್ಯಾಮಿಗಳು, ಅವರಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ. ನಾನು ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದೇ ಶ್ರದ್ಧೆ ಭಕ್ತಿಗಳಿಂದ ಫೋಟೋ ನೋಡಿದರೆ ಅವರನ್ನೇ ಸ್ವಂತ ನೋಡಿದಂತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಈಗ ಮತ್ತೆ ಅಪ್ಪ ಸಾಹೇಬ ಕುಲಕರ್ಣಿ ಅವರ ಕತೆ. ಅವರು ಠಾಣಾದಲ್ಲಿ ಇದ್ದಾಗ ಭಿವಾಂಡಿಗೆ ಆಗಾಗ್ಗೆ ಹೋಗಬೇಕಾಗುತ್ತಿತ್ತು. ಹೋದರೆ 1 ವಾರದ ತನಕ ಹಿಂತಿರುಗಲಾಗುತ್ತಿರಲಿಲ್ಲ. ಈ ರೀತಿ ಠಾಣಾದಿಂದ ಅವರು ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು. ಮಧ್ಯಾಹ್ನದ ಸಮಯ ಫಕೀರನೊಬ್ಬನು ಅಪ್ಪ ಸಾಹೇಬರ ಮನೆಗೆ ಬಂದನು. ಅವನ ರೂಪ ರೇಖೆಗಳು ಬಾಬಾ ಅವರ ಫೋಟೋ ಹೋಲುತ್ತಿದ್ದವು. ಆಗ ಕುಲಕರ್ಣಿಯವರ ಮಕ್ಕಳು, ನೀವು ಶಿರಡಿಯ ಸಾಯಿಬಾಬಾ ಏನು ಎಂದು ಕೇಳಿದರು. ಅದಕ್ಕೆ ಫಕೀರನು, ಅಲ್ಲ, ನಾನು ಅವರ ಶಿಷ್ಯ. ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದ್ದಾರೆ ಎಂದನು. ನಂತರ ದಕ್ಷಿಣೆ ಕೇಳಿದನು. ಶ್ರೀಮತಿ ಕುಲಕರ್ಣಿಯವರು ಅವನಿಗೆ 1 ರೂಪಾಯಿ ಕೊಟ್ಟರು. ಆಗ ಅವನು ಅವರಿಗೆ ಒಂದು ಉದಿ ಪಟ್ಟಣವನ್ನು ಕೊಟ್ಟು ಪ್ರತಿದಿನವೂ ಬಾಬಾ ಅವರ ಫೋಟೋದ ಮುಂದಿಟ್ಟು ಇದನ್ನು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು. ಅಪ್ಪ ಸಾಹೇಬರ ಕುದುರೆಗೆ ಬಹಳ ಕಾಯಿಲೆಯಾಗಿದ್ದರಿಂದ ಅವರು ಭಿವಾಂಡಿಯಿಂದ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡಲಾಗಲಿಲ್ಲ. ಆದುದರಿಂದ ಅವರು ಮನೆಗೆ ಹಿಂತಿರುಗಿದ್ದರು. ಪತ್ನಿಯಿಂದ ಫಕೀರನ ವಿಷಯವೆಲ್ಲವೂ ತಿಳಿಯಿತು. ಅವರ ಹೆಂಡತಿ ಫಕೀರನಿಗೆ 1 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದುದನ್ನು ತಿಳಿಸಿದಳು. ಆಗ ಅಪ್ಪ, ನಾನಿದ್ದರೆ 10 ರೂಪಾಯಿಗಳಿಗಿಂತ ಕಡಿಮೆ ದಕ್ಷಿಣೆ ಕೊಡುತ್ತಿರಲಿಲ್ಲ ಎಂದರು. ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಫಕೀರನನ್ನು ಹುಡುಕಲು ಹೊರಟರು. ಅವನು ಸಿಗಲಿಲ್ಲ. ಬರಿಯ ಹೊಟ್ಟೆಯಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾ ಹೇಳಿದ್ದು ಅವರು ಸ್ಮರಿಸಿಕೊಂಡರು. ಕಾರಣ, ಊಟವಾದ ನಂತರ ಕುಲಕರ್ಣಿಯವರು ವಿಹಾರಕ್ಕೋಸ್ಕರ
ತಮ್ಮ ಸ್ನೇಹಿತ ಚಿತ್ರಯೊಡನೆ ಹೊರಟರು. ಆಗ ಫಕೀರನೊಬ್ಬನು ಇವನ ಹತ್ತಿರ ಬಂದನು. ಅವನು ಬಾಬಾ ಅವರನ್ನೇ ಹೋಲುತ್ತಿದ್ದನು. ಅವನು ಇವರ ಹತ್ತಿರ ಬಂದು ದಕ್ಷಿಣೆಗೋಸ್ಕರ ಕೈ ಚಾಚಿದನು. ಕುಲಕರ್ಣಿಯವರು 1 ರೂಪಾಯಿ ಕೊಟ್ಟರು. ಪುನಃ ಕೇಳಿದನು. 2 ರೂಪಾಯಿ ಕೊಟ್ಟರು. ಅವನಿಗಿನ್ನೂ ಬೇಕಾಗಿದ್ದಿತ್ತು. ಆದುದರಿಂದ ಮತ್ತೆ ಮತ್ತೆ ಕೈ ಚಾಚುತ್ತಲೇ ಇದ್ದನು. ಆಗ ಚಿತ್ರಯವರಿಂದ 3 ರೂಪಾಯಿ ಸಾಲ ಪಡೆದು ಕೊಟ್ಟರು. ಹೀಗೆ ಒಟ್ಟು 9 ರೂಪಾಯಿಗಳನ್ನು ಕೊಟ್ಟರು. ಆದರೂ ಅವನಿಗೆ ತೃಪ್ತಿಯಾದಂತೆಯೇ ತೋರಲಿಲ್ಲ. ಆಗ ಕುಲಕರ್ಣಿ ಮನೆಗೆ ಬಂದು 10 ರೂಪಾಯಿ ನೋಟನ್ನು ಕೊಟ್ಟರು. ಫಕೀರನು 10 ರೂಪಾಯಿಗಳ ನೋಟನ್ನು ತೆಗೆದುಕೊಂಡು ಮೊದಲು ಅವರು ಕೊಟ್ಟ 9 ರೂಪಾಯಿಗಳನ್ನು ಮರಳಿಕೊಟ್ಟು ಹೊರಟು ಹೋದನು. ಅಪ್ಪ ಅವರು ತಾವು ಫಕೀರನಿಗೆ 10 ರೂಪಾಯಿಗಳಿಗಿಂತ ಕಡಿಮೆ ಕೊಡುತ್ತಿರಲಿಲ್ಲವೆಂದು ಈ ಹಿಂದೆ ತಮ್ಮ ಪತ್ನಿಯ ಮುಂದೆ ಹೇಳಿದ್ದರಲ್ಲವೇ? ಆದುದರಿಂದಲೇ ಅವನು ಆ ರೀತಿ ಮಾಡಿದುದು. ಇಲ್ಲಿ 9 ಅಂಕಿಯು ಅರ್ಥಗರ್ಭಿತವಾಗಿದೆ. ಇದು ನವರಸಗಳ ಭಕ್ತಿಗಳ ಪ್ರತೀಕ. ಬಾಬಾ ಅವರು ತಮ್ಮ ಕೊನೆಗಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ 9 ರೂಪಾಯಿಗಳನ್ನು ಕೊಟ್ಟಿದ್ದುದನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು. ಅಪ್ಪ ಸಾಹೇಬರು ಉದಿಯ ಪೊಟ್ಟಣವನ್ನು ಬಿಚ್ಚಿ ನೋಡಿದರು. ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿದ್ದವು. ಕೆಲವು ಕಾಲದ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನು ಒಂದು ತಾಯಿತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು. ಆಗ ಅವರಿಗೆ ಉದಿಯ ಶಕ್ತಿಯ ಅರಿವಾಯಿತು. ಅವರು ಬಹಳ ಸಮರ್ಥರಿದ್ದರು. ಅವರಿಗೆ ಮೊದಲು 40 ರೂಪಾಯಿಯ ಸಂಬಳ ಮಾತ್ರ ದೊರಕುತ್ತಿತ್ತು. ಬಾಬಾ ಅವರ ಫೋಟೋ ಮತ್ತು ಉದಿ ದೊರಕಿದ ನಂತರ ಅದು 40 ರೂಪಾಯಿಗಳ ಎಷ್ಟೋ ಮಡಿ ಹೆಚ್ಚಾಯಿತು. ಪ್ರಾಪಂಚಿಕ ಸುಖದ ಜೊತೆಯಲ್ಲಿ ಅವರು ಆಧ್ಯಾತ್ಮಿಕ ಬೆಳವಣಿಗೆಯೂ ಆಯಿತು. ಆದ್ದರಿಂದ ಬಾಬಾ ಅವರ ಉದಿಯನ್ನು ದೊರಕಿಸಿ ನಾವು ನಿತ್ಯವೂ ಸ್ನಾನವಾದ ನಂತರ ಅದನ್ನು ಹಣೆಗೆ ಹಚ್ಚಿಕೊಂಡು ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆರೆಸಿ ಪವಿತ್ರ ತೀರ್ಥವೆಂದು ಸೇವಿಸಬೇಕು. ಹರಿಬಾವು ಕರ್ಣಿಕ. ಠಾಣಾ ಜಿಲ್ಲೆಯ ಶ್ರೀ ಹರಿಬಾವು ಕರ್ಣಿಕ ಅವರು 1917ರ ಗುರುಪೂರ್ಣಿಮೆಯ ದಿನ ಶಿರಡಿಗೆ ಬಂದು ಬಾಬಾ ಅವರನ್ನು ಪೂಜಿಸುತ್ತಿದ್ದರು. ಅವರು ಬಾಬಾ ಅವರಿಗೆ ಬಟ್ಟೆ ಮತ್ತು ದಕ್ಷಿಣೆಗಳನ್ನು ಅರ್ಪಿಸಿ ಅವರ ಆಶೀರ್ವಾದ ಪಡೆದು ಮಸೀದಿಯಿಂದ ಕೆಳಗೆ ಇಳಿಯುತ್ತಿದ್ದರು. ಆದರೆ ಬಾಬಾ ಅವರಿಗೆ ಮತ್ತೊಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಬೇಕೆಂದು ಮಾಡಿಕೊಂಡು ಹಿಂತಿರುಗುವಾಗ ಅವರ ಹಿಂದೆಯೇ ಇದ್ದ ಶ್ಯಾಮ ಅವರು ಒಂದು ಸಾರಿ ಬಾಬಾ ಅವರಿಂದ ಆಶೀರ್ವಾದ ಪಡೆದು ನಂತರ ಮತ್ತೆ ಹಿಂತಿರುಗಿ ಬರಬಾರದೆಂದು ಹೇಳಿದರು. ಆದ್ದರಿಂದ ಹಾಗೆಯೇ ಊರಿಗೆ ಹೊರಟರು. ನಾಶಿಕದಲ್ಲಿ ಕಾಳರಾಮನ ದರ್ಶನಕ್ಕೆಂದು ಅವರು ದೇವಾಲಯಕ್ಕೆ ಹೋದರು. ಅಲ್ಲಿ ದೇವಸ್ಥಾನದ ಬಾಗಿಲ ಬಳಿ ಕುಳಿತು ಭಜನೆ ಮಾಡುತ್ತಿದ್ದ ಸಂತ ಶ್ರೀ ನರಸಿಂಹ ಮಹಾರಾಜರು ಅಂದು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಇವರ ಹತ್ತಿರ ಬಂದು ಕೈ ಹಿಡಿದು ನನ್ನ 1 ರೂಪಾಯಿ ಕೊಡು ಎಂದರು. ಕರ್ಣಿಕ ಅವರು ಆಶ್ಚರ್ಯಗೊಂಡು ತಾವು ಕೊಡಬಯಸಿದ್ದ 1 ರೂಪಾಯಿಯನ್ನು ಬಾಬಾ ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು. ಈ ಕಥೆಯಿಂದ ಸಂತರೆಲ್ಲರೂ ಒಂದೇ, ಅವರೆಲ್ಲರೂ ಒಂದೇ ಧ್ಯೇಯದಿಂದ ಜೀವಿಸುತ್ತಾರೆ ಎಂಬುದು ತಿಳಿದು ಬರುತ್ತದೆ. ಶ್ರೀ ಸಾಯಿ ಪ್ರಣಾಮ. ಈ ಅಧ್ಯಾಯವನ್ನು ಕೇಳಿದ ನಿಮ್ಮೆಲ್ಲರಿಗೂ ಶ್ರೀ ಸಾಯಿ ಬಾಬಾ ಒಳ್ಳೆಯದನ್ನು ಮಾಡಲಿ. ಶ್ರೀ ಸಾಯಿ ಪ್ರಣಾಮ.